ಪರಿವರ್ತನಾ ಪರ್ವ ಚಾನೆಲ್ ನ ವೀಕ್ಷಣೆ ಮಾಡ್ತಾ ಇರ್ತಕ್ಕಂತ ತಮ್ಮ ಎಲ್ರಿಗೂ ನಿಮ್ಮ ವಿಮಲ್ ಕುಮಾರ್ ಮಾಡುವ ನಮಸ್ಕಾರಗಳು. ಪ್ರಿಯ ವೀಕ್ಷಕರೇ, ಇವತ್ತಿನ ಟಾಪಿಕ್ ನಾನು ಶುರು ಮಾಡೋದಕ್ಕಿಂತ ಬಿಫೋರ್ ಒಂದು ಮಾತು. ಈ 20ನೇ ಶತಮಾನದಲ್ಲಿ, ನಾವು ಹುಟ್ಟಿರೋದು 20ನೇ ಶತಮಾನದ ಎಂಡ್ ಅಲ್ಲಿ, ಇವಾಗ 21ನೇ ಶತಮಾನ ಶುರು ಆಗಿರೋದು. 20 ಶತಮಾನದ ಒಳಗಡೆ ತುಂಬಾ ಜನ 100 ವರ್ಷಕ್ಕಿಂತ ಹೆಚ್ಚುಗಳ ಕಾಲ ಬದುಕ್ತಾ ಇದ್ರು. ಯಾಕಂದ್ರೆ ಆವಾಗಿನ ಲೈಫ್ ಸ್ಟೈಲ್ ಆಗಿರ್ಬೋದು, ಒಳ್ಳೆ ಆಹಾರ ಪದ್ಧತಿ ಆಗಿರ್ಬೋದು, ಒತ್ತಡ ಇಲ್ದಿರ್ತಕ್ಕಂಥ ಜೀವನ ಆಗಿರ್ಬೋದು. ಅದೇ ಈಗಿನ ಕಾಲದಲ್ಲಿ ಏನಿಲ್ಲ ಅಂದ್ರೂ ಕೂಡ 100 ವರ್ಷ ಬದುಕ್ತಾ ಇರ್ತಕ್ಕಂಥ ವ್ಯಕ್ತಿ ವಯಸ್ಸು 60ಕ್ಕೆ ಡ್ರಾಪ್ ಆಗಿದೆ. ಅಂದ್ರೆ ಈಗಿನ ಕಾಲದಲ್ಲಿ ಎಲ್ಲರೂ 60 ದಾಟ್ತಾನೆ ಇಲ್ಲ, 60 ವರ್ಷ ತನಕ ಮಾತ್ರ ಜಾಸ್ತಿ ಬದುಕೋದು. ಕಾರಣಗಳು ಹಲವಾರು. ಇಲ್ಲಿಂದ ಇಲ್ಲಿವರೆಗೂ ರೆಡ್ಯೂಸ್ ಆಗಿದೆ ಮನುಷ್ಯನ ಆಯಸ್ಸು. ಯಾಕಪ್ಪ ಅಂತ ಅಂದ್ರೆ ಅದೇ ಸೇಮ್ ಲೈಫ್ ಸ್ಟೈಲ್, ಬದುಕುವ ಶೈಲಿ, ಆಹಾರ ಪದ್ಧತಿ. ಅವಾಗೆಲ್ಲ ನಾಟಿ ಊಟ, ಹೈಬ್ರಿಡ್ ಜವಾರಿ ಊಟ ಸಿಗ್ತಾ ಇತ್ತು. ಇವಾಗಿಲ್ಲ, ಹೈಬ್ರಿಡ್. ತುಂಬಾ ಜನಸಂಖ್ಯೆ ಜಾಸ್ತಿ ಆಗಿದ್ದು ಎಲ್ರಿಗೂ ಪ್ರೊವೈಡ್ ಮಾಡಕ್ ಆಗಲ್ಲ. ಅದಕ್ಕೋಸ್ಕರ ತುಂಬಾ ಬೇಗ ಬೆಳೆಯುವಂತ ಬೆಳೆಗಳು, ಅದಕ್ಕೆ ಅತಿಯಾಗಿ ಕೀಟನಾಶಕಗಳನ್ನ ಸಿಂಪಡಣೆ ಮಾಡುವುದರಿಂದ ವಾಯು ಮಾಲಿನ್ಯ, ಜಲ ಮಾಲಿನ್ಯ, ಪರಿಸರ ಮಾಲಿನ್ಯ, ಆಮೇಲೆ ಒತ್ತಡದ ಜೀವನ, ಈ ಎಲ್ಲಾ ಕಾರಣಗಳಿಂದ ಮುಂಚೆ 100 ವರ್ಷ ಬದುಕ್ತಾ ಇರ್ತಕ್ಕಂಥ ಮನುಷ್ಯ ಇವಾಗ 60 ವರ್ಷದಲ್ಲೇ ಸಾಯ್ತಾ ಇದ್ದಾನೆ. ತುಂಬಾನೇ ಇದು ಫ್ಯಾಕ್ಟ್. ಇದು ಆಕ್ಚುಲಿ ಇದ್ರ ಬಗ್ಗೆನೇ ನಾನು ಇವತ್ತು ಈ ಟಾಪಿಕ್ ನಾನು ಮಾಡಿದ್ದೀನಿ. ಸೊ ಇದನ್ನ ನಾನು ಇವಾಗ ಎಕ್ಸ್ಪ್ಲೇನ್ ಮಾಡ್ತಿರ್ಬೇಕಾದ್ರೆ ಸ್ವಲ್ಪ ನಿಮ್ಗೆ ಬೋರಿಂಗ್ ಅನಿಸ್ಬೋದು. ದಯವಿಟ್ಟು ಸ್ಕಿಪ್ ಮಾಡಬೇಡಿ, ಯಾಕಂದ್ರೆ ಸ್ಕಿಪ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ದಯವಿಟ್ಟು ಸ್ವಲ್ಪ ಟೈಮ್ ಕೊಟ್ಟು ನೋಡಿ. ಇದರ ಕನ್ಕ್ಲೂಷನ್ ನಾನು ಕೊನೆಯಲ್ಲಿ ಕೊಡ್ತೀನಿ. ಆಗ ಮಾತ್ರ ನಾನು ಯಾಕೆ ಈ ಕಂಟೆಂಟ್ ಮಾಡಿದ್ದೀನಿ ಅಂತ ನಿಮ್ಗೆ ಅರ್ಥ ಆಗುತ್ತೆ. ಸೊ ಬನ್ನಿ. 60 ವರ್ಷ. ಮನುಷ್ಯ ಇವಾಗ ಬದುಕೋದು 60 ವರ್ಷ. ಇದರಲ್ಲಿ ಫಸ್ಟ್ ಇಂದ ಬರೋಣ. ಫಸ್ಟ್ ನಾವು ಬೆಳಗ್ಗೆ ಎದ್ದ ತಕ್ಷಣ ದಿನಚರಿಯಿಂದಾನೇ ಶುರು ಮಾಡೋಣ. ಫಸ್ಟ್ ನಾವು ಬೆಳಗ್ಗೆ ಎದ್ದ ತಕ್ಷಣನೇ ಮಾಡೋ ಒಂದೇ ಕೆಲಸ, ನಿತ್ಯ ಕರ್ಮ, ಟಾಯ್ಲೆಟ್. ಸಿಟಿಲಿ ಯಾರ್ಯಾರು ಇರ್ತಾರೆ ಅವರು ಟಾಯ್ಲೆಟ್ ರೂಮ್ ಯೂಸ್ ಮಾಡ್ತಾರೆ. ಏನಿಲ್ಲ ಅಂದ್ರೂ ಕೂಡ ಒಂದು 15 ನಿಮಿಷ ಒಂದು ದಿವಸಕ್ಕೆ, 15 minutes ಪರ್ ಡೇ, 15 ನಿಮಿಷ. ಇದನ್ನ ನಾವೇನಾದ್ರೂ ತಿಂಗಳಿಗೆ ಕನ್ವರ್ಟ್ ಮಾಡಿದ್ರೆ ಒಂದು 7.5 ಗಂಟೆ ಪರ್ ಡೇ, ಪರ್ ಮಂತ್. ಇದನ್ನೇನಾದ್ರೂ ನಾವು ಒಂದು ವರ್ಷಕ್ಕೆ ಕನ್ವರ್ಟ್ ಮಾಡಿದ್ರೆ 90 hours ಇನ್ ಇಯರ್. ಅಂದ್ರೆ ಒಂದು ವರ್ಷದಲ್ಲಿ ಒಬ್ಬ ವ್ಯಕ್ತಿ ತನ್ನ 90 ಗಂಟೆಗಳಷ್ಟು ಕಾಲ ಟಾಯ್ಲೆಟ್ ರೂಮ್ ಅಲ್ಲಿ ಕಳೆಯೋದು. ಇದನ್ನ ನಾವೇನಾದ್ರೂ 60 ವರ್ಷಕ್ಕೆ ಕನ್ವರ್ಟ್ ಮಾಡಿದ್ರೆ 5,400 ಗಂಟೆಗಳಷ್ಟು. ಇದನ್ನ ನಾವೇನಾದ್ರೂ ದಿನಗಳಲ್ಲಿ ಕನ್ವರ್ಟ್ ಮಾಡಿದ್ರೆ 225 ದಿನ. ಇದನ್ನ ನಾವೇನಾದ್ರೂ ಮಂತ್ ಅಲ್ಲಿ ಕನ್ವರ್ಟ್ ಮಾಡಿದ್ರೆ 7 ತಿಂಗಳಿಗಿಂತ ಸಮಥಿಂಗ್ 7 ತಿಂಗಳಿಗಿಂತ ಜಾಸ್ತಿಗಳ. ಅಂದ್ರೆ ಒಬ್ಬ ವ್ಯಕ್ತಿ ತನ್ನ ಜೀವಿತಾವಧಿಯಲ್ಲಿ 7 ತಿಂಗಳಿಗಿಂತ ಜಾಸ್ತಿ ಕಾಲ ತನ್ನ ಸಮಯವನ್ನ ಟಾಯ್ಲೆಟ್ ರೂಮ್ ಅಲ್ಲೇ ಕಳೀತಾನೆ. ಇದು ಸಿಟಿ ಲೈಫ್ ಆಗಿರ್ಬೋದು. ಇನ್ ಹಳ್ಳಿ ಲೈಫ್ ಡಬಲ್, 1 to ಡಬಲ್. 15 ನಿಮಿಷ ಸಿಟಿಯವ್ರು ಕಳೆದ್ರೆ ತನ್ನ ಟೈಮ್ನ, ಹಳ್ಳಿಯವರು ಡಬಲ್. ಯಾಕೆ ಹೇಳಿ? ಆ ಚಂಬನ್ನ ತಗೊಂಡು ಹೋಗಕ್ 10 ನಿಮಿಷ, ಕೂತ್ಕೊಳಕ್ 10-15 ನಿಮಿಷ, ಅದು ಬರಕ್ಕೆ 10 ನಿಮಿಷ, ಅಂದ್ರೆ ಅರ್ಧ ಗಂಟೆ, 30 minutes ಪರ್ ಡೇ. ಇದನ್ನ ನಾವೇನಾದ್ರೂ ಎಕ್ಸಾಕ್ಟ್ ಡಬಲ್, ಸಿಟಿನವರು 7 ತಿಂಗಳ ಟೈಮ್ ತಗೊಂಡ್ರೆ ಅವ್ರು 1.5 ವರ್ಷ ತಮ್ಮ ಜೀವಿತಾವಧಿಯಲ್ಲಿ 1.5 ವರ್ಷ ಟಾಯ್ಲೆಟ್ ಅಲ್ಲಿ ಕಳೀತಾರೆ. ತುಂಬಾ ಆಕ್ಚುಲಿ ಇದು ಫನ್ನಿ ಅನ್ಸ್ಬೋದು, ಕಾಮಿಡಿ ಅನ್ಸ್ಬೋದು, ಇಟ್ಸ್ ಅ ಫ್ಯಾಕ್ಟ್. ಈಗ ನೆಕ್ಸ್ಟ್ ತಗೊಳ್ಳೋಣ. ಟಾಯ್ಲೆಟ್ ಆದ ತಕ್ಷಣ ಬಾತ್, ಸೇಮ್ ಅಂದ್ರೆ ಸ್ನಾನ, ಸೇಮ್. ನಮ್ಮ ಜೀವಿತಾವಧಿಯಲ್ಲಿ ಸ್ನಾನ ಕೂಡ ಬರೀ 7-8 ತಿಂಗಳ ಕಾಲ ನಾವು ಸ್ನಾನನೇ ಮಾಡ್ತಾ ಇರ್ತೀವಿ ನಮ್ಮ ಇಡೀ ಜೀವಿತಾವಧಿ 60 ವರ್ಷಗಳಲ್ಲಿ. ಆಮೇಲೆ ಟಿಫನ್ ಸೇಮು. ಇದರಲ್ಲೆಲ್ಲ ಆದ್ಮೇಲೆ ಬೆಳಗ್ಗೆ ಎದ್ದ 10 ಗಂಟೆಗೆ ವರ್ಕಿಂಗ್ ಅವರ್ ಶುರು ಆಗುತ್ತೆ. ಇದನ್ನ ನೀವು ಕ್ಯಾಲ್ಕುಲೇಷನ್ ಮಾಡ್ಬೇಕು. ತಾವುಗಳೇನಾದ್ರೂ ಸ್ಟೂಡೆಂಟ್ಸ್ ಗಳಾಗಿದ್ರೆ, ಕಾಲೇಜ್ ಅಥವಾ ಸ್ಕೂಲ್ ಹೋಗ್ತಾ ಇದ್ರೆ, ಅದನ್ನ ನೀವು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ನಿಮ್ಗೆ ರಿಸಲ್ಟ್ ಗೊತ್ತಾಗುತ್ತೆ. ನಿಮ್ಮ ಸ್ಕೂಲ್ ಹವರ್ಸ್ ಆಗಿರ್ಬೋದು ಅಥವಾ ನಿಮ್ಮ ವರ್ಕಿಂಗ್ ಹವರ್ಸ್ ಆಗಿರ್ಬೋದು.
ಅದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ನಿದ್ದೆ. ಇದು ಲೆಕ್ಕ ಮಾಡದೇ ಬೇಕಾಗಿಲ್ಲ ನಾವು ಈ ನಿದ್ರೆ ಬಗ್ಗೆ. ಯಾಕಂದ್ರೆ ಪ್ರತಿಯೊಬ್ಬ ವ್ಯಕ್ತಿ, ಇಡೀ ಜಗತ್ತಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿ ಕೂಡ ನಿದ್ದೆ ಮಾಡೋದೆಷ್ಟು ಅಂದ್ರೆ ಒಂದು ದಿನದ 3ನೇ ಭಾಗದಷ್ಟು, ಅಂದ್ರೆ 24 ಗಂಟೆಗಳಿರುತ್ತೆ ಒಂದು ದಿವಸದಲ್ಲಿ. ಅದರ 3ನೇ ಭಾಗ ಅಂದ್ರೆ 8 ಅವರ್ಸ್, 8 ಗಂಟೆಗಳಷ್ಟು ನಿದ್ದೆ ಮಾಡ್ತೀವಿ ನಾವು. ಇದನ್ನ ನೀವೇನಾದ್ರೂ ಒಂದ್ ದಿವ್ಸಕ್ಕೆ ನಾವು 8 ಅವರ್ ಮಲಗ್ತೀವಿ ಅಂದ್ರೆ 60 ವರ್ಷದಲ್ಲಿ ಎಷ್ಟು ಮಲಗ್ತೀವಿ? ಸಿಂಪಲ್, 20 ವರ್ಷಗಳಷ್ಟು. ಅಂದ್ರೆ ನಾವು ನಮ್ಮ ಜೀವಿತಾವಧಿಯಾಗಿರ್ತಕ್ಕಂಥ 60 ವರ್ಷಗಳಲ್ಲಿ 20 ವರ್ಷಗಳಷ್ಟು ಕಾಲ ನಿದ್ದೆಲೆ ಕಳೆದೋಗ್ಬಿಡ್ತೀವಿ. ನಾವು ಎಚ್ಚರವಾಗಿರೋದು ಕೇವಲ 40 ವರ್ಷಗಳು ಮಾತ್ರ ಪ್ರಿಯ ವೀಕ್ಷಕರೇ. ನೋಡಿ ಹೇಗೆ ಆಕ್ಚುಲಿ ಇದನ್ನ ನಂಬಕ್ಕೆ ಆಗಲ್ಲ, ಆದ್ರೂ ಕೂಡ ಇಟ್ಸ್ ಅ ಫ್ಯಾಕ್ಟ್ ಅಲ್ವಾ. 40 ವರ್ಷ. ಆಮೇಲೆ ಮುಂಚೆ 20ನೇ ಶತಮಾನದಲ್ಲಿ ಮೊಬೈಲ್ ಅದೆಲ್ಲ ಜಾಸ್ತಿ ಇರ್ಲಿಲ್ಲ. ಅವಾಗೆಲ್ಲ ಆಟ ಆಡೋದು, ಬುಕ್ಸ್ ಓದೋದು, ಫ್ರೆಂಡ್ಸ್ ಗಳ ಜೊತೆ ಒಡನಾಟ ಜಾಸ್ತಿ ಇರ್ತಿತ್ತು. ಇವಾಗ ಏನಾಗಿದೆ ಅಂದ್ರೆ ಮೊಬೈಲ್ ಈ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ನೋಡ್ಬೋದು. ನಮ್ಮ ಭಾರತೀಯರು, ಪ್ರತಿಯೊಬ್ಬ ಭಾರತೀಯ, ನಾನಾಗಿರ್ಬೋದು ನೀವಾಗಿರ್ಬೋದು, ಪ್ರತಿದಿನ 4 ಗಂಟೆಗಳಿಗಿಂತ ಜಾಸ್ತಿ ಕಾಲ ನಮ್ಮ ಸಮಯವನ್ನ ಮೊಬೈಲ್ ಅಲ್ಲಿ ನಾವು ಕಳೀತಾ ಇದ್ದೀವಿ. ನೋಡಿ, 4 ಗಂಟೆಗಳು ತುಂಬಾ ಇಟ್ಸ್ ಎ ಸೀರಿಯಸ್ ಪಾಯಿಂಟ್ ಇದು. ಅದಕ್ಕೆ ನಾನು ಹೇಳೋದಿಷ್ಟೇ, ಇದನ್ನು ಕೂಡ ನೀವು ಕನ್ವರ್ಟ್ ಮಾಡಿ. ಇವಾಗ ಮೇನ್ ಪಾಯಿಂಟ್ ಏನಪ್ಪಾ ಅಂದ್ರೆ, ಇದನ್ನ ನೀವು ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗಿ, ಒಂದು ಟೇಬಲ್ ಮಾಡ್ಕೊಂಡು. ಹೇಗಂದ್ರೆ, ಇವಾಗ ನನಗೆ 35 ವರ್ಷ ವಯಸ್ಸು, ಕಳೆಯೋಣ. 60 ವರ್ಷದಲ್ಲಿ 35 ಕಳೆದ್ರೆ 25 ವರ್ಷ. ಇನ್ನು ನಾನು ಬದುಕೋದು ಕೇವಲ 25 ವರ್ಷಗಳು. ತಾವುಗಳೇನಾದ್ರೂ 40 ವರ್ಷದವರಾಗಿದ್ರೆ ಕಳೀರಿ, ನೀವೊಂದು 20 ವರ್ಷ ಬದುಕ್ತೀರಾ. 50 ಇಯರ್ಸ್ ನೀವೇನಾದ್ರೂ ಕಂಪ್ಲೀಟ್ ಮಾಡಿದ್ರೆ ಇದ್ರಲ್ಲಿ ಕಳೀರಿ, ಕೇವಲ 10 ಇಯರ್ಸ್ ನೀವು ಬದುಕೋದು. ಆಕ್ಚುಲಿ ಇದು ಭಯ ಅನ್ಸ್ಬೋದು, ಕಾಮಿಡಿ ಅನ್ಸ್ಬೋದು, ಬಟ್ ಇಟ್ಸ್ ಅ ಫ್ಯಾಕ್ಟ್. ನೀವೇನಾದ್ರೂ 20 ವರ್ಷದ ಯುವಕರಾಗಿದ್ರೆ ಇನ್ನು 40 ವರ್ಷ ಬದುಕ್ತೀರಾ. ಆ ಒಂದು ಇದ್ರ ಪ್ರಕಾರ, ಪ್ಯಾಟರ್ನ್ ಪ್ರಕಾರ ನೀವು ಲೆಕ್ಕಗಳನ್ನ ಮಾಡ್ತಾ ಹೋಗಿ. ಇವಾಗ ನಾನು ಇದ್ರ ಬಗ್ಗೆ ಒಂದು ಸಿಂಪಲ್ ಆಗಿ ಲೆಕ್ಕ ಮಾಡ್ತೀನಿ. 25 ವರ್ಷ ನನ್ನ ಹತ್ರ ಇನ್ನು ಟೈಮ್ ಇದೆ ನಾನು ಬದುಕೋದು. ಈ 25 ವರ್ಷದಲ್ಲಿ ಏನಿಲ್ಲ ಅಂದ್ರೂ ಕೂಡ ನಾನು ಆಗ್ಲೇ ಹೇಳಿರಲಿಲ್ಲ, 8 3 24 ಅಂದ್ರೆ ಇದರಲ್ಲಿ 8 ವರ್ಷ ನಿದ್ದೆಲೆ ಹೋಗುತ್ತೆ ನನಗೆ. 8 ವರ್ಷ ಅಲ್ವಾ, 8 ವರ್ಷ ಇದ್ರಲ್ಲಿ ನಿದ್ದೆನೆ ಮಾಡ್ತೀನಿ. ಮಿಕ್ಕದಷ್ಟು ಇನ್ನು ಇದ್ರಲ್ಲಿ ಇನ್ನೊಂದು 17 ವರ್ಷ. ಇನ್ನು 17 ವರ್ಷದಲ್ಲಿ ನಾನು ಒಂದು ದಿವಸಕ್ಕೆ ಇವತ್ತಿಂದ ಕೂಡ ನಾನೇನಾದ್ರೂ ಮೊಬೈಲ್ ಯೂಸ್ ಮಾಡಕ್ ಶುರು ಮಾಡಿದ್ರೆ ಡೈಲಿ 4 ಅವರ್ಸ್ ಅಂದ್ರೆ ಅದ್ರಲ್ಲಿ 4 ವರ್ಷ ಮೊಬೈಲ್ ಅಲ್ಲೇ ಹೋಯ್ತು. ಅಂದ್ರೆ 8 + 4 12. ಆಟೋಮೆಟಿಕ್ ಇದರಲ್ಲಿ 12 ವರ್ಷಗಳು ಕಳೆಯೋಣ. ಇನ್ನು ಮಿಕ್ಕಿದಷ್ಟು ಇದರಲ್ಲಿ 13 ವರ್ಷ. ಈ 13ರಲ್ಲಿ ಊಟ, ನಿದ್ದೆ, ತಿಂಡಿ ಏನು ಉಳಿಯಲ್ಲ, ಏನೇನು ಉಳಿಯಲ್ಲ. ಸೊ ಏನ್ ಹೇಳಕ್ ಹೊರಟಿದ್ದೀನಿ ಅಂದ್ರೆ ಸಿಂಪಲ್ ಫ್ರೆಂಡ್ಸ್, ಪ್ರಿಯ ವೀಕ್ಷಕರೇ, ಏನಪ್ಪಾ ಅಂತ ಅಂದ್ರೆ, ತಾಯಿ ಊರಿಂದ ಫೋನ್ ಮಾಡ್ತಾರೆ, ಮಕ್ಕಳು ಸಿಟಿಲಿ ಕೆಲಸ ಮಾಡ್ತಾ ಇರ್ತಾರೆ. ನಾನು ಒಂದು ಕಲಬುರಗಿ ಜಿಲ್ಲೆಯಲ್ಲಿ ಒಂದು ರೂಮ್ ಮಾಡ್ಕೊಂಡಿದ್ದೀನಿ. ಅಮ್ಮ ಫೋನ್ ಮಾಡ್ತಾರೆ, ಬಾಪಾ ತುಂಬಾ ದಿವಸ ಆಯ್ತು ಊರಿಗೆ ಬಾ, ನೋಡ್ಬೇಕು ಅನ್ನಿಸ್ತಾ ಇದೆ. ಕೆಲವರು ಫಾರಿನ್ ಅಲ್ಲಿ ಇರ್ತಾರೆ ಮಕ್ಕಳು, ಅಮ್ಮ ಫೋನ್ ಮಾಡ್ತಾರೆ, ಅಪ್ಪ ಫೋನ್ ಮಾಡ್ತಾರೆ, ಬಾಪಾ. ಫ್ರೆಂಡ್ಸ್ ಫೋನ್ ಮಾಡ್ತಾರೆ, ಬನ್ನಿ ಮೀಟ್ ಆಗೋಣ. ಹೆಂಡತಿ ಫೋನ್ ಮಾಡ್ತಾಳೆ, ಅಲ್ಲಿ ಕರ್ಕೊಂಡು ಹೋಗು, ಇಲ್ಲಿ ಕರ್ಕೊಂಡು ಹೋಗು, ಟೈಮ್ ಕೊಡಿ. ಟೈಮ್ ಇಲ್ಲ ನನ್ಗೆ, ಇಲ್ಲ ಸ್ವಲ್ಪ ಬಿಸಿ ಇದ್ದೀನಿ, ಇಲ್ಲ ಇವತ್ತಾಗಲ್ಲ ನಾಳೆ ನೋಡೋಣ. ಬರೀ ಬಿಸಿ ಲೈಫ್ ಲಾಂಗ್ ಬಿಸಿ ಇರ್ತೀವಿ ಪ್ರಿಯ ವೀಕ್ಷಕರೇ. ಈ ತರ ಬಿಸಿ ಇದ್ದು ಏನಾಗುತ್ತೆ, ಒತ್ತಡ ಪ್ಲಸ್ ಆಗುತ್ತೆ. ಅದಕ್ಕೆ ಈ ಒತ್ತಡ ಪ್ಲಸ್ ಆಗಿ ನಮ್ ಜೀವನ ನಾವು ಯಾವಾಗ ಮುಗಿಸ್ಬಿಡ್ತೀವಿ ಅನ್ನೋದೇ ನಮಗ್ ಗೊತ್ತಾಗಲ್ಲ. ಕನ್ಕ್ಲೂಷನ್ ಏನಂದ್ರೆ, ಆದಷ್ಟು ನಾವು ಇಷ್ಟರಲ್ಲಿ ನಾವುಗಳು ನಮ್ಮವ್ರಿಗೋಸ್ಕರ, ನಮಗೋಸ್ಕರ ಟೈಮ್ ಕೊಡಕ್ಕೆ ಟ್ರೈ ಮಾಡ್ಬೇಕು. ಅಮ್ಮ ಕರಿತಾ ಇದ್ದಾರೆ, ಅಪ್ಪ ಕರಿತಾ ಇದ್ದಾರೆ, ಅವರಿಂದಾನೇ ನಾವು. ಆದಷ್ಟು ಇದೆಲ್ಲ ಅವರಿಂದಾನೇ ಅಲ್ವಾ, ನಾವು ಬದುಕಿರೋದೇ ಅವರಿಂದ, ಬಂದಿರೋದೇ ಅವರಿಂದ. ಆದಷ್ಟು ಅವ್ರಿಗೆ ಟೈಮ್ ಕೊಡೋದ್ ಕಲಿಬೇಕು. ನಾವೇನಾದ್ರೂ ಮದುವೆ ಆಗಿರೋರಾಗಿದ್ರೆ ನಮ್ಮ ಹೆಂಡತಿನ ಟೈಮ್ ಕೊಡಕ್ ಕಲಿಬೇಕು, ಮಕ್ಕಳಿಗೆಗೋಸ್ಕರ ಟೈಮ್ ಕೊಡಕ್ ಕಲಿಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ನಾವು ಟೈಮ್ ಕೊಡಕ್ ಕಲಿಬೇಕು. ಈ ದೇಹ ಏನಿದೆ ಇದು ಕೂಡ ನಮ್ದಲ್ಲ. ನೀವು ವೇದ ಪುರಾಣ ನೋಡಿ, ವೇದ ಪುರಾಣ ಬೇಡ, ಸ್ವಲ್ಪ ಕೂತ್ಕೊಂಡು 10 ನಿಮಿಷ ವಿಚಾರ ಮಾಡಿ ನೋಡಿ, ಇದು ಯಾರ ದೇಹ? ಇದು ಆಕ್ಚುಲಿ ನನಗೊಂತ ಒಂದು ಹೆಸರಿದೆ, ಆದ್ರೆ ನಾನು ಸತ್ತೋದ್ಮೇಲೆ ಇದು ನಂದಲ್ಲ. ಇದು ಭೂಮಿದು, ಇದು ಹುಳುಗಳು ತಿನ್ನುತ್ತೆ, ಸುಟ್ರೆ ಬೂದಿ ಆಗುತ್ತೆ. ಬಟ್ ಇವಾಗ ಇದು ನಮ್ಗೆ ಸಪೋರ್ಟ್ ಮಾಡ್ತಾ ಇದೆ, ನಮ್ ಕಾಲ್ಗಳ್ ನಡಿಯಕ್ ಹೆಲ್ಪ್ ಮಾಡ್ತಾ ಇದೆ, ಬಾಯಿ ಮಾತಾಡಕ್ಕೆ, ಊಟ ಮಾಡಕ್ ಹೆಲ್ಪ್ ಮಾಡ್ತದೆ. ಈ ದೇಹಕ್ಕೊಂದು
ನೆಮ್ಮದಿ ಖುಷಿ ಕೊಡ್ಬೇಕಿತ್ತು ಅಂದ್ರೆ ಇದಕ್ಕೂ ಒಂದ್ ಸ್ವಲ್ಪ ಟೈಮ್ ಕೊಡ್ಬೇಕು. ಹೇಗ್ ಟೈಮ್ ಕೊಡ್ಬೇಕು? ಡೈಲಿ ನಾವು 6 ಗಂಟೆಗಳಷ್ಟು ಕಾಲ ನಾವೇನಾದ್ರೂ ಮಲಗ್ತಾ ಇದ್ರೆ 5 ಗಂಟೆಗೆ ಎದ್ದೋಣ. 5 ಗಂಟೆಗೆ ಎದ್ದು 1 ಅವರ್ ನಮ್ಮ ದೇಹಕ್ಕೋಸ್ಕರ ಟೈಮ್ ನ ಸ್ಪೆಂಡ್ ಮಾಡೋಣ. ಏನ್ ಮಾಡೋಣ? ಡೈಲಿ ಒಂದು ಯೋಗಾಸನ ಆಗಿರ್ಬಹುದು, ಪ್ರಾಣಾಯಾಮ ಆಗಿರ್ಬಹುದು, ಧ್ಯಾನ ಆಗಿರ್ಬೋದು, ಮೆಡಿಟೇಷನ್, ಆಮೇಲೆ ಈ ತರದ ಎಕ್ಸರ್ಸೈಸ್ಗಳು. ಇದನ್ನ ಬಾಡಿ ಬಿಲ್ಡ್ ಮಾಡೋದಕ್ಕೋಸ್ಕರ ಅಂತ ಅಲ್ಲ, ನಮ್ಮ ಶರೀರವನ್ನ ಆರೋಗ್ಯಯುತವಾಗಿ ಇಟ್ಕೊಳ್ಳೋದಕ್ಕೋಸ್ಕರ, ನಮ್ಮ ಬ್ರೈನ್ ಅನ್ನ ಅಂದ್ರೆ ನಮ್ಮ ಮೈಂಡ್ ಕಾನ್ಸಂಟ್ರೇಷನ್ ಪವರ್ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೋಸ್ಕರ 1 ಗಂಟೆಗಳಷ್ಟು ಕಾಲ ನಮ್ಮ ದೇಹನ ನಾವು ದಂಡಿಸ್ಬೇಕು ಬೆಳಿಗ್ಗೆ ಎದ್ದ ತಕ್ಷಣ. ಆಗ ಮಾತ್ರ ನಮ್ಮ ಒಂದು ಯೋಚನಾ ಶಕ್ತಿ ಕೂಡ ಇಂಪ್ರೂವ್ ಆಗುತ್ತೆ. ಇಷ್ಟೆಲ್ಲ ಮಾಡಿದಾಗ ನಮ್ಮ ಟೈಮ್ ಮ್ಯಾನೇಜ್ ಮಾಡೋಕೆ ತುಂಬಾ ಸುಲಭ ಆಗುತ್ತೆ, ನಮ್ಮ ನೆಮ್ಮದಿ ಕೂಡ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ನೋ ಪರ್ಫೆಕ್ಟ್. ನಾನು ಕೂಡ ಇವಾಗ ಶುರು ಮಾಡಿದ್ದೀನಿ. ಇದೆಲ್ಲ ನಾನು ಕೂತ್ಕೊಂಡು ವಿಚಾರ ಮಾಡಿ ನನ್ನ ಜೀವನದಲ್ಲಿ ಆ ಅನುಭವಗಳನ್ನ ತಗೊಂಡು ಈ ಒಂದು ಕಾನ್ಸೆಪ್ಟ್ ನಾನು ಮಾಡಿದ್ದೀನಿ. ಆಲ್ರೆಡಿ ನಾನು ಶುರು ಮಾಡಿದ್ದೀನಿ. ತಾವುಗಳು ದಯವಿಟ್ಟು ಇದೆಲ್ಲ ನಿಮ್ಗೆ ಗೊತ್ತಿರುತ್ತೆ, ಇದರಲ್ಲಿ ಏನು ಹೊಸತನ ಇಲ್ಲ. ಆದ್ರೂ ಕೂಡ ಒಂದು ಸಾರಿ ನೆನಪು ಮಾಡಿಕೊಂಡು ಇದನ್ನ ಈಗಲಿಂದ ನೀವುಗಳು ಶುರು ಮಾಡಿ ಆದಷ್ಟು ನಿಮ್ಮ ಫ್ಯಾಮಿಲಿಗಳಿಗೆ, ಆ ಪೇರೆಂಟ್ಸ್ ಗಳಿಗೆ, ಫ್ರೆಂಡ್ಸ್ ಗಳಿಗೆ ಎಲ್ಲಕ್ಕಿಂತ ಹೆಚ್ಚಾಗಿ ನಿಮಗೆ ನೀವು ಟೈಮ್ ಕೊಡಿ. ಆಗ ಮಾತ್ರ ಈ ಜೀವನದಲ್ಲಿ ಆದಷ್ಟು ನೆಮ್ಮದಿ ಅಂತ ಏನಿರುತ್ತಲ್ಲ ಅದನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಅಂತ ಹೇಳ್ತಾ, ಮತ್ತೆ ನಾನು ಇನ್ನೊಂದು ಹೊಸ ಕಾನ್ಸೆಪ್ಟ್ ತಗೊಂಡು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಇದ್ರಲ್ಲಿ ಏನಾದ್ರು ಕ್ಯಾಲ್ಕುಲೇಷನ್ ಏನಾದ್ರು ನಾನು ತಪ್ಪು ಮಾಡಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ಅದನ್ನ ನಾನು ತಿದ್ಕೊಳ್ತೀನಿ ಅಂತ ಹೇಳ್ತಾ, ತಮ್ಮ ಎಲ್ಲರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ.